ಇತ್ತೀಚೆಗಷ್ಟೇ ಕೊಪ್ಪಳದ ಜಿಲ್ಲಾ ನ್ಯಾಯಾಲಯ ಐತಿಹಾಸಿಕ ತೀರ್ಪೊಂದನ್ನು ಪ್ರಕಟಿಸಿತ್ತು. ಮರಕುಂಬಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬರೋಬ್ಬರಿ 101 ಜನರಿಗೆ ಜೀವಾವಧಿ ಶಿಕ್ಷೆ ನೀಡಿ ಆದೇಶ ಹೊರಡಿಸಿತ್ತು. ಈ ಪ್ರಕರಣ ಮಾಸುವ ಮುನ್ನವೇ ತುಮಕೂರಿನಲ್ಲಿಯೂ ಅಂಥದ್ದೇ ಒಂದು ಐತಿಹಾಸಿಕ ತೀರ್ಪು ಇಂದು ಹೊರಬಿದ್ದಿದೆ. ಬರೋಬ್ಬರಿ 14 ವರ್ಷಗಳ ಹಿಂದಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ತೀರ್ಪು ಪ್ರಕಟವಾಗಿದೆ. 21 ಮಂದಿ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ನೀಡಿ ತುಮಕೂರಿನ ನ್ಯಾಯಾಲಯ ತೀರ್ಪು ನೀಡಿದೆ. ಇದೀಗ ರಾಜ್ಯದ ಜನರು ತುಮಕೂರು ನ್ಯಾಯಾಲಯದ ತೀರ್ಪಿನತ್ತ ತಿರುಗಿ ನೋಡ್ತಾ ಇದ್ದಾರೆ. ಎರಡ್ 2010ರಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಅಂದನಕೆರೆ ಹೋಬಳಿಯ ಗೋಪಾಲಪುರದಲ್ಲಿ ದಲಿತ ಮಹಿಳೆ ಮೇಲೆ ನಡೆದಿದ್ದ ದೌರ್ಜನ್ಯ ಪ್ರಕರಣ ಸಂಬಂಧ ತುಮಕೂರಿನ ಘನ ನ್ಯಾಯಾಲಯ ಪ್ರಕರಣದಲ್ಲಿ ಭಾಗಿಯಾಗಿದ್ದ 21 ಮಂದಿ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ನೀಡಿದೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಅಂದನಕೆರೆ ಹೋಬಳಿಯ ಗೋಪಾಲಪುರದ ದಲಿತ ಮಹಿಳೆ ಡಾಬಾ ಹೊನ್ನಮ್ಮ ಮೇಲೆ ಗ್ರಾಮದ ನಿವಾಸಿಗಳು ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಹಳ್ಳಕ್ಕೆ ತಳ್ಳಿ ಭೀಕರವಾಗಿ ಹತ್ಯೆ ಮಾಡಿದ್ರು. ಹೊನ್ನಮ್ಮ ಡಾಬಾ ನಡೆಸುತ್ತಿದ್ದರಿಂದ ಡಾಬಾ ಹೊನ್ನಮ್ಮ ಎಂದೇ ಫೇಮಸ್ ಆಗಿದ್ರು. ಹೊನ್ನಮ್ಮ ಗೋಪಾಲಪುರದಲ್ಲಿ ದೇವಸ್ಥಾನ ನಿರ್ಮಿಸಲು ಮರದ ತುಂಡುಗಳನ್ನ ಸಂಗ್ರಹಿಸಿ ಇಟ್ಟಿದ್ರು. ಆದರೆ ಮರದ ತುಂಡುಗಳನ್ನ ಗ್ರಾಮದ ಕೆಲವರು ಕಳ್ಳತನ ಮಾಡಿದ್ರು. ಈ ಬಗ್ಗೆ ಹೊನ್ನಮ್ಮ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಇದರಿಂದ ಗ್ರಾಮದ ಜನರು ಹಾಗೂ ಹೊನ್ನಮ್ಮ ಮಧ್ಯೆ ದ್ವೇಷ ಉಂಟಾಗಿತ್ತು. ಇದಾದ ಬಳಿಕ ಹೊನ್ನಮ್ಮ ಹಾಗೂ ಗ್ರಾಮಸ್ಥರ ನಡುವೆ ಯಾವಾಗಲೂ ಒಂದಲ್ಲ ಒಂದು ಗಲಾಟೆ ನಡೀತಾ ಇತ್ತು. ಕೊನೆಗೂ ಇವರ ಜಗಳ ಹೊನ್ನಮ್ಮನನ್ನ ಕೊಲೆಯಲ್ಲಿ ಅಂತ್ಯಗೊಂಡಿತ್ತು. ಆದರೆ ಅಲ್ಲಿಗೆ ಎಲ್ಲವೂ ಮುಗಿದಿರಲಿಲ್ಲ. ಪ್ರಕರಣ ಠಾಣೆ ಮೆಟ್ಟಿಲೇರಿದ್ದು 27 ಮಂದಿ ವಿರುದ್ಧ ಅಟ್ರಾಸಿಟಿ ಕೇಸ್ ದಾಖಲಾಗಿತ್ತು. ಈ ಪ್ರಕರಣದ ಕುರಿತು ಜಿಲ್ಲಾ 3ನೇ ಹೆಚ್ಚುವರಿ ಸೆಕ್ಷನ್ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತಿತ್ತು. ಸೂಕ್ತ ಸಾಕ್ಷ್ಯಾಧಾರಗಳ ಮೂಲಕ ವಾದ ಪ್ರತಿವಾದ ಆಲಿಸಿರೋ ಜಿಲ್ಲಾ 3ನೇ ಹೆಚ್ಚುವರಿ ಸೆಕ್ಷನ್ ನ್ಯಾಯಾಲಯ ಬರೋಬ್ಬರಿ 14 ವರ್ಷಗಳ ಬಳಿಕ ಈ ಪ್ರಕರಣದ ತೀರ್ಪನ್ನ ನೀಡಿದೆ. ಅಂದನಕೆರೆ ಗೋಪಾಲ್ಪುರ ಗ್ರಾಮದಲ್ಲಿ ಶ್ರೀಮತಿ ಹೊನ್ನಮ್ಮ ಅನ್ನೋ ಒಂದು ದಲಿತ ಮಹಿಳೆಯ ಮೇಲೆ ಒಂದು ದೌರ್ಜನ್ಯ ಪ್ರಕರಣ. ಒಟ್ಟು ಅದೇ ಗ್ರಾಮದ 27 ಜನ ಆರೋಪಿಗಳ ಮೇಲೆ ಮೊದಲು ಪ್ರಥಮ ವರ್ತಮಾನ ವರದಿ ದಾಖಲಾಗಿತ್ತು ಕೋರ್ಟಿಗೆ 2010ನೇ ಇಸ್ವಿಯಲ್ಲಿ. ಆನಂತರದಲ್ಲಿ ಸ್ವಲ್ಪ ಸಮಯದ ನಂತರ ಅವಳು ದಲಿತ ಮಹಿಳೆ ಅಂತ ಗೊತ್ತಾದ ಮೇಲೆ SC/ST ಆ್ಯಕ್ಟ್ ಕೂಡ ಅದರಲ್ಲಿ ಅಳವಡಿಸಲಾಯಿತು. ಸುದೀರ್ಘವಾಗಿ 14 ವರ್ಷಗಳ ತನಕ ವಿಚಾರಣೆ, ವಾದ ಮಂಡನೆಗಳು ಎಲ್ಲ ಆಯಿತು. ಈ ಮಧ್ಯದಲ್ಲಿ ಹಲವಾರು ಅಭಿಯೋಜಕರುಗಳು ಚೇಂಜ್ ಆದರು, ಹಲವಾರು ನ್ಯಾಯಾಧೀಶರು ಚೇಂಜ್ ಆದರು. ಹಾಗಾದ್ರಿಂದ ಸ್ವಲ್ಪ ಅದು ವಿಲೇವಾರಿ ಸ್ವಲ್ಪ ನಿಧಾನ ಆಯಿತು. ಆದರೆ ಈ ಕೃತ್ಯ ಹೇಗಾಯಿತು ಅಂತ ಹೇಳಿದರೆ, ಹೊನ್ನಮ್ಮ ಅನ್ನೋ ಒಂದು ದಲಿತ ಮಹಿಳೆ ಹಲವಾರು ಮರಗಳ ತುಂಡುಗಳನ್ನು ಅವಳ ಮನೆಯಲ್ಲಿ ಶೇಖರಣೆ ಮಾಡಿಟ್ಕೊಂಡಿತ್ತು. ಈ ಪ್ರೆಸೆಂಟ್ ಆರೋಪಿಗಳೇನಿದ್ದಾರೆ ಅವರೆಲ್ಲ ಅವಳು ಸಂಗ್ರಹಿಸಿದ ಮರದ ತುಂಡುಗಳನ್ನು ಕದ್ಕೊಂಡು ಹೋಗ್ಬಿಡ್ತಾ ಇದ್ರು. ಈ ಸಂಬಂಧ ಅವಳು ಏನು ಮಾಡ್ತಿದ್ಲು, ಕನ್ಸರ್ನ್ಡ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಅವರಿಗೆ ದ್ವೇಷ ಬೆಳೀಲಿಕ್ಕೆ ಸ್ಟಾರ್ಟ್ ಆಯಿತು. ಒಂದು ಮಹಿಳೆ ಅನ್ನೋದನ್ನ ಒಂದು ದುರುಪಯೋಗ ಪಡಿಸ್ಕೊಂಡು ನಾವು ಏನಾದರೂ ಅವಳ ಮೇಲೆ ಸಾಧಿಸಬೇಕು, ಒಂದು ಮಹಿಳೆ ಇಷ್ಟು ಮಟ್ಟಿಗೆ ಎತ್ತರಕ್ಕೆ ಬೆಳೀತಾಳೆ ಅನ್ನೋದನ್ನು ತಪ್ಪಿಸ್ಬೇಕು ಅಂತ ಹೇಳಿ ಊರಿನವರೆಲ್ಲ ಅಕ್ರಮ ಕೂಟ ಕಟ್ಟಿಕೊಂಡು ಇಂತಹ ಒಂದು ದೌರ್ಜನ್ಯ ಕೃತ್ಯ ಎಸಗಿ ಮತ್ತೆ ಅವಳ ಪಬ್ಲಿಕ್ ಪ್ಲೇಸಲ್ಲಿ ಅವಳಿಗೆ ಮಾದಿಗ ಅಂತ ಹೇಳಿ ಜಾತಿ ನಿಂದನೆಯನ್ನು ಕೂಡ ಮಾಡ್ತಾರೆ. ಅವಳು ಎಷ್ಟೇ ಬೇಡ್ಕೊಳ್ತಾಳೆ, ಅವಾಗ ಆ ಥರ ಎಲ್ಲ ಮಾಡೋದು ಸರಿ ಇಲ್ಲ, ನಾನೇನು ತಪ್ಪು ಮಾಡಿಲ್ಲ ಅಂತ ಎಷ್ಟು ಬೇಡ್ಕೊಳ್ತಾಳೆ, ಆದರೂ ಕೂಡ ಕೇಳೋಲ್ಲ. ಕಲ್ಚಪಡಿಯನ್ನು ಎತ್ಬಿಟ್ಟು ಅವಳ ತಲೆ ಮೇಲೆ, ಮೈ ಮೇಲೆ ಎಲ್ಲ ಭಾಗಗಳಲ್ಲಿ ಹಾಕಿ ಅವಳ ಇಡೀ ಮೈ ಫ್ರ್ಯಾಕ್ಚರ್ ಆಗುತ್ತೆ, ಈವನ್ ಸ್ಕಲ್ ಫ್ರ್ಯಾಕ್ಚರ್ ಆಗುತ್ತೆ. ಹಾಗಾದ್ರಿಂದ ಅವಳನ್ನ ಒಂದು ಬಾಕ್ಸ್ ಚರಂಡಿ ನಿರ್ಮಾಣ ಆಗ್ತಾ ಇರುತ್ತೆ. ಬಾಕ್ಸ್ ಚರಂಡಿಗೆ ಅವಳನ್ನು ನೂಕಿ ಅಲ್ಲಿ ಕೂಡ ಅವಳ ತಲೆ ಮೇಲೆ ಕಲ್ಚಪಡಿಗಳನ್ನು ಎಳೆದು ಅವಳನ್ನ ಕೊನೆ ಉಸಿರೆಡಿಸ್ತಾರೆ. ಈ ಒಂದು ಪ್ರಕರಣದ ಹಿನ್ನೆಲೆಯಲ್ಲಿ ಅಂದಿನ ತನಿಖಾಧಿಕಾರಿಗಳಾದ ಶಿವರುದ್ರ ಸ್ವಾಮಿ ಅನ್ನೋರು ಸಮರ್ಪಕವಾಗಿ ತನಿಖೆಯನ್ನು ನಡೆಸಿ ಮಾನ್ಯ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಿರ್ತಾರೆ. ಆ ನಂತರದಲ್ಲಿ ಎಲ್ಲ ಸಾಕ್ಷಿದಾರರ ವಿಚಾರಣೆಯನ್ನು ಮಾನ್ಯ ನ್ಯಾಯಾಲಯದಲ್ಲಿ ಮಾಡಲಾಗುತ್ತೆ. ಎಲ್ಲ ಸಾಕ್ಷಿದಾರರು ಕೂಡ ಸಂಪೂರ್ಣ ಸಹಕಾರವನ್ನು ನಮ್ಮ ಅಭಿಯೋಜನೆಗೆ ನೀಡಿರ್ತಾರೆ. ಅವರೆಲ್ಲರೂ ಹೇಳುವಂತೆ ಬರ್ಬರ ಹತ್ಯೆ ಅನ್ನೋದು ಮಾನ್ಯ ನ್ಯಾಯಾಲಯ ಕೂಡ ಕಂಡು ಬಂದಿದೆ. ಆ ಹಿನ್ನೆಲೆಯಲ್ಲಿ ಈ ಒಂದು ದುಷ್ಕೃತ್ಯಕ್ಕೆ ಮಾನ್ಯ ನ್ಯಾಯಾಲಯ ಇಂದು ಎಲ್ಲ ಆರೋಪಿಗಳಿಗೆ, ಅಂದರೆ ಈಗಾಗಲೇ 27 ಜನ ಆರೋಪಿಗಳ ಪೈಕಿ 6 ಜನ ತೀರ್ಕೊಂಡಿದ್ರು. ಹಾಗಾದ್ರಿಂದ 21 ಆರೋಪಿಗಳಿಗೆ ಲೈಫ್ ಇಂಪ್ರಿಸನ್ಮೆಂಟ್ ಅಂದರೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿ ಮೃತಳಿಗೆ ಒಂದು ಶಾಂತಿ ದೊರಕುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ.
21 ಆರೋಪಿಗಳ ಅಪರಾಧ ಸಾಬೀತಾದ ಹಿನ್ನೆಲೆಯಲ್ಲಿ 3ನೇ ಅಧಿಕ ಸತ್ರ ನ್ಯಾಯಾಲಯ 21 ಮಂದಿಗೆ ಜೀವಾವಧಿ ಶಿಕ್ಷೆ ತಲಾ 13,500 ರೂಪಾಯಿ ದಂಡ ವಿಧಿಸಿ ನ್ಯಾಯಾಧೀಶರಾದ ಶ್ರೀ ನಾಗೇರೆಡ್ಡಿ ತೀರ್ಪು ನೀಡಿ ಆದೇಶಿಸಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ ರಚನೆಯಾದ ವಿಶೇಷ ನ್ಯಾಯಾಲಯ ತುಮಕೂರು ಜಿಲ್ಲೆಯ ಇತಿಹಾಸದಲ್ಲಿಯೇ ಐತಿಹಾಸಿಕ ತೀರ್ಪೊಂದನ್ನು ಇವತ್ತು ದಲಿತ ಮಹಿಳೆಯೊಬ್ಬಳ ಪರವಾಗಿ ನೀಡಿ ನ್ಯಾಯಾಂಗದ ಬಗ್ಗೆ ಬಡವರಿಗೆ, ದಲಿತರಿಗೆ, ಮಹಿಳೆಯರಿಗೆ ನಂಬಿಕೆ ಬರುವಂಥ ಕೆಲಸ ಮಾಡಿದೆ. ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ನಮಗೆ ಅಪಾರ ವಿಶ್ವಾಸ ಬರುವಂಥ ಕೆಲಸ ಆಗಿದೆ ಇವತ್ತು ಅಂತ ಹೇಳಿ ನಾನಾದರೂ ಹೇಳ್ತೀನಿ. ದಲಿತ ಚಳುವಳಿಯ ಇತಿಹಾಸದಲ್ಲಿ ಇದೊಂದು ತುಮಕೂರು ಜಿಲ್ಲೆಯಲ್ಲಿ ಮೈಲಿಗಲ್ಲು ಅಂತ ಭಾವಿಸ್ತೇನೆ. ಈ ಮಹಿಳೆಯ ಪರವಾಗಿ ಅನೇಕರು ಹೋರಾಟ ಮಾಡಿದ್ದಾರೆ. ಆ ಎಲ್ಲರ ಹೆಸರನ್ನು ಇವತ್ತು ಹೇಳೋಕ್ಕಾಗ್ತಾಯಿಲ್ಲ, ಸಮಯಾವಕಾಶ ಇಲ್ಲ. ಹಾಗಾಗಿ ಎಲ್ಲರಿಗೂ ಕೂಡ ನಾನು ಇಡೀ ತುಮಕೂರು ಜಿಲ್ಲೆಯ ದಲಿತರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇನ್ನು ಪ್ರಕರಣದಲ್ಲಿ ಭಾಗಿಯಾಗಿದ್ದ 27 ಮಂದಿಯಲ್ಲಿ ಈಗಾಗಲೇ 6 ಮಂದಿ ಆರೋಪಿಗಳು ಸಾವನ್ನಪ್ಪಿದ್ದು ಉಳಿದ 21 ಮಂದಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ಒಟ್ನಲ್ಲಿ ಕೊಪ್ಪಳದ ಮರುಕುಂಬಿ ಪ್ರಕರಣದಂತೆ ಈಗ ಡಾಬಾ ಹೊನ್ನಮ್ಮ ಪ್ರಕರಣದಲ್ಲೂ ಒಂದೇ ತರದ ತೀರ್ಪು ಬಂದಿರುವುದು ರಾಜ್ಯದ ಗಮನ ಸೆಳೆದಿದೆ. ನ್ಯೂಸ್ ಡೆಸ್ಕ್ ಬ್ಯೂರೋ, ಪ್ರಜಾಶಕ್ತಿ ಟಿವಿ, ತುಮಕೂರು.